ಸಿಕ್ಕಿಲ್ಲ, ಮಧ್ಯಾಹ್ನ ಊಟ ಬಂದಿಲ್ಲ, ಯಾಕಮ್ಮ ಅರ್ಧ ಗಂಟೆ ಲೇಟ್ ಆಯ್ತು ಅಂತೀವಿ. ಬಟ್ ಅವ್ರ ಅರ್ಧ ಗಂಟೆ ಮಾರ್ನಿಂಗ್ ಇಂದ ಮಧ್ಯಾಹ್ನದೊಳಗೆ ಅವ್ರು ಎಷ್ಟು ಕೆಲಸ ಮಾಡಿ ಮುಗಿಸಿರ್ತಾರೆ ಅಂತ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಈಗ ಒಬ್ರು ಕಾಲರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೆಲೋ ಹಲೋ ಎಲ್ಲೋ, ನಿಮ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ಹಲೋ ನೀವು ಟಿವಿ ನೋಡ್ಬೇಡಿ, ನನ್ ಜೊತೆ ಮಾತಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ. ನಮ್ಮ ಹೆಸರು ಭಾಗ್ಯ ಅಂತ ಮೇಡಮ್. ಭಾಗ್ಯ? ಹ್ಞೂ ಮೇಡಮ್. ಭಾಗ್ಯ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಕೊಪ್ಪಳಲಿಂದ ಮೇಡಮ್. ನೀವು ಇಯರ್ಫೋನ್ ಏನಾದ್ರು ಹಾಕೊಂಡ್ ಮಾತಾಡ್ತಿದ್ದೀರಾ? ಇಲ್ಲ ಮೇಡಮ್. ಇಲ್ಲಾಂದ್ರೆ ಸ್ವಲ್ಪ ಜೋರಾಗಿ ಮಾತಾಡಿ. ನನ್ನ ಹೆಸರು ಭಾಗ್ಯ ಮೇಡಮ್, ಕೊಪ್ಪಳಲಿಂದ ಮಾಡ್ತಿರೋದು. ಭಾಗ್ಯ? ಭಾಗ್ಯ ಅವ್ರು ಏನ್ ಮಾಡ್ಕೊಂಡಿದ್ದೀರಾ? ಹಲೋ, ಏನ್ ಕೆಲ್ಸ ಮಾಡ್ಕೊಂಡಿದ್ದೀರಾ? ಕೆಲ್ಸ ಏನಾದ್ರು ಮಾಡ್ಕೊಂಡಿದ್ದೀರಾ? ಭಾಗ್ಯ ಅವ್ರೆ, ನಾನ್ ಮಾತಾಡ್ತಿದ್ದೀನಿ, ನಿಮಗೆ ಕೇಳಿಸ್ತಿದ್ಯಾ? ಇಲ್ಲ ಮೇಡಮ್, ಇಲ್ಲಿ ಟವರ್ ಬರ್ತಾ ಇಲ್ಲ, ಅದಕ್ಕೆ. ನೆಟ್ವರ್ಕ್ ಇಶ್ಯೂಸ್ ಇದೆಯಾ? ಹ್ಞೂ ಮೇಡಮ್. ಈಗ ಕೇಳಿಸ್ತಿದ್ಯಾ? ಏನ್ ಮೇಡಮ್? ಈಗ ಕೇಳಿಸ್ತಾ ಇದೆಯಾ ನಾನ್ ಮಾತಾಡೋದು? ಹ್ಞೂ ಮೇಡಮ್. ಹಾ, ಓಕೆ. ನೀವ್ ಏನ್ ವರ್ಕ್ ಮಾಡ್ಕೊಂಡಿದ್ದೀರಾ? ಮೇಡಮ್, ನಾನು ಸೆಕೆಂಡ್ PUC ಓದ್ತಾ ಇದ್ದೀನಿ. ಸೆಕೆಂಡ್ PUC ಓದ್ತಾ ಇದ್ದೀರಾ? ಹ್ಞೂ ಮೇಡಮ್. ಕಾಲೇಜ್ ಇತ್ತು ಇವತ್ತು? ಇಲ್ಲ ಮೇಡಮ್, ದಸರಾ ರಜಾ ಕೊಟ್ಟಿದ್ದೀವಿ. ವಾ, ದಸರಾ ಅಂತ ಎಷ್ಟ್ ದಿನ ರಜೆ ಕೊಟ್ಟಿದ್ದಾರೆ? 14 ದಿನ ಮೇಡಮ್. 14 ದಿನನ 16 ದಿನನ? 16 ದಿನ ಮೇಡಮ್. ಆದ್ರೆ 14ನೇ ತಾರೀಕಿಗೆ ಸ್ಟಾರ್ಟಿಂಗ್. 16 ದಿನ ಆದ್ರೆ 14ಕ್ಕೆ ಸ್ಟಾರ್ಟ್. ಇನ್ನೇನ್ ದಿನ ಇಲ್ಲ, ಕಳ್ದೋಗ್ಬಿಟ್ಟಿದ್ಯಲ್ಲ 4 ದಿನ. ಹ್ಞೂ ಮೇಡಮ್. ವಾ, ಹೇಗಿತ್ತು ದಸರಾ ಎಲ್ಲ? ಎಂಜಾಯ್ ಮಾಡಿದ್ರ ಹಾಲಿಡೇನಾ? ಹ್ಞೂ ಮೇಡಮ್. ಏನ್ ಮಾಡಿದ್ರಿ ಈ ದಸರಾ ಹಾಲಿಡೇಸ್ ಅಲ್ಲಿ? ಏನ್ ಮಾಡಿದ್ರಿ? ಹಲೋ ಭಾಗ್ಯ ಅವ್ರೆ, ಕೇಳಿಸ್ತಿದ್ಯಾ? ಹಾ ಮೇಡಮ್, ಕೇಳಿಸ್ತಿದೆ. ನಾನು ಒಂದು ಸಲ ಹೇಳಿರೋದನ್ನ 4 ಸಲ ರಿಪೀಟ್ ಮಾತಾಡ್ತಿದ್ದೀನಿ, ಆದ್ರೂ ನಿಮಗೆ ಕೇಳಿಸ್ತಾನೆ ಇಲ್ಲ. ದಸರಾ ಹಾಲಿಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ? ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಮೇಡಮ್. ಚೆನ್ನಾಗಿ ಸೆಲೆಬ್ರೇಟ್. ಫ್ರೆಂಡ್ಸ್ ಎಲ್ಲ ಬಂದಿದ್ರಾ? ಹ್ಞೂ ಮೇಡಮ್, ಫ್ರೆಂಡ್ಸ್ ಎಲ್ಲ ಬಂದಿದ್ವಿ, ಬನ್ನಿ ಕೊಟ್ವಿ. ಹಾ, ಓಕೆ. ಯಾರಿಗಾರು ವಿಶೇಷ ತಿಳಿಸೋದಿತ್ತಾ? ಇದು ಕಾರ್ಯಕ್ರಮನ ಯಾರ್ಯಾರು ನೋಡ್ತಾ ಇದಾರೆ ಅವ್ರಿಗೆಲ್ಲರಿಗೂ ವಿಶೇಷ ಅಷ್ಟೇ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ನೆಟ್ವರ್ಕ್ ಇಶ್ಯೂ ಇದೆ, ಆದ್ರೂ ಕೂಡ ಕಷ್ಟಪಟ್ಟಾದ್ರೂ ಮಾತಾಡಿದ್ರು, ತುಂಬಾ ಖುಷಿ ಆಯ್ತು ಮಾತಾಡಿ. ಸೆಕೆಂಡ್ PUC ಸ್ಟಿಲ್, ಆದ್ರೆ ದಸರಾ ಹಾಲಿಡೇಸ್ ಎಲ್ಲ ಮುಗೀತು. ಇನ್ನೊಂದು 4 ದಿನ ನೆಕ್ಸ್ಟ್ ಕಾಲೇಜಿಗೆ ಹೋಗ್ಬೇಕು, ನೆಕ್ಸ್ಟ್ ಎಕ್ಸಾಮ್ಸು, ಕ್ಲಾಸು, ಆಮೇಲೆ ಕಲ್ಚರಲ್ ಪ್ರೋಗ್ರಾಮ್ಸು, ಸ್ಪೋರ್ಟ್ಸು, ಅದು ಇದು, ಆಮೇಲೆ ಕಾಲೇಜ್ ಡೇ, ಇದೆಲ್ಲ ಮುಗಿಸಿ ಬಂದು ಲಾಸ್ಟಿಗೆ ಒಂದು ಫೇರ್ವೆಲ್ ಡೇ ಮುಗಿಸ್ಬಿಟ್ರೆ ಮುಗ್ದೇ ಹೋಯ್ತು ಸೆಕೆಂಡ್ PUC. ಕಾಲೇಜ್ ಲೈಫೇ ಮುಗೀತಲ್ವಾ? ಇಷ್ಟೇ ಸಿಂಪಲ್. ಬಾಯಲ್ಲಿ ಹೇಳ್ಬೇಕಾದ್ರೆ ಒಂದು ಸೆಕೆಂಡಲ್ಲಿ ಮುಗ್ದೋಗ್ಬಿಡುತ್ತೆ. ಬಟ್ ಅದನ್ನ ಒಂದು 6 ತಿಂಗಳು ಅಂತ ನಮಗೆ ಅನ್ಸುತ್ತೆ ಕಾಲೇಜಿಗೆ ಹೋಗ್ಬೇಕಾದ್ರೆ. 6 ತಿಂಗಳು ಮುಗಿದ ಮೇಲೆ ಫೀಲ್ ಆಗುತ್ತೆ ಆ 6 ತಿಂಗಳು ವ್ಯಾಲ್ಯೂ ಏನು ಅಂತ. ಸೊ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದಿದ್ದು, ಈ ಸೆಕೆಂಡ್ PUC ಎಜುಕೇಶನ್ ಎಲ್ಲ ಮುಗಿಸಿ ಕೆಲವೊಬ್ರು ಕೆಲಸ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಕೆಲಸ ಮಾಡ್ತಾ ಇರಲ್ಲ. ಎಷ್ಟೋ ಜನ ಕೆಲಸ ಹುಡುಕ್ತಾ ಇದ್ದಾರೆ, ಅವ್ರಿಗೆ ಇನ್ನು ಕೆಲಸ ಸಿಕ್ಕಿರಲ್ಲ. ಇದೆಲ್ಲ ಫೀಲ್ ಮಾಡ್ಕೊಳ್ದೆ ನಿಮ್ಮ ಲೈಫ್ ಏನಿದೆ, ನಿಮ್ಮ ಫ್ಯೂಚರ್ ಬಗ್ಗೆ ನಿಮಗೇನಿದೆ, ನಿಮ್ಮ ಏಮ್ ಏನಿದೆ, ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ನಿಮಗೆ ಕೆಲಸ ಮಾಡ್ಬೇಕಾ ಅಥವಾ ಮನೆಯಲ್ಲೇ ಇರ್ಬೇಕಾ? ನಿಮ್ಮ ಒಪಿನಿಯನ್ ಏನು? ಕಾಲ್ ಮಾಡಿ ನನಗೆ ಹೇಳಿ. ನಿಮ್ಗೋಸ್ಕರ ಬ್ಯೂಟಿಫುಲ್ ಸಾಂಗ್ ಬರ್ತಿದೆ, ನೋಡ್ಕೊಂಬನ್ನಿ.